ಒಂದು ಇರುವೆ ಅಧ್ಯಕ್ಷರೇ, ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮಗಳು ಸೇರ್ಕೊಂಡ್ಬಿಡ್ತೈತೆ. ಡೆಲ್ಲಿಗೆ ಹೋಗೋ ಜವಾಬ್ದಾರಿ ಅವ್ರ ಜೊತೆ ಆಯ್ತು ಸ್ವಾಮಿ ತಂತ್ರಗಾರಿಕೆ ಮಾಡೋದ್ರಲ್ಲಿ ಪುಸ್ತಕ ಬರೀರಿ, ಆಮೇಲೆ ಮಾತಾಡೋಣ, ಚರ್ಚೆ ಮಾಡೋಣ. ಪುಸ್ತಕ ಬರೀರಿ, ಫಸ್ಟ್ ಪುಸ್ತಕ ಬರೀರಿ, ಆಮೇಲೆ ಮಾತಾಡೋಣ. ಪುಸ್ತಕ ಬರೀರಿ, ನಾವೆಲ್ಲ ಓದೋಣ. ಲಿಖಿತ ಮೂಲಭೂತ ಪ್ರಶ್ನೆ ದಿನಾಂಕ ಪರಮೇಶ್ವರ್ ಅವರೇ, ದಿನಾಂಕ 15/12/2020 ಮಧ್ಯಪ್ರವೇಶ ಮಾಡ್ರಿ. 5ನೇ ಪಟ್ಟಿಯಿಂದ ನಿಮ್ಮರು ಒದ್ದಾಡ್ತಾ ಇದ್ದಾರೆ. ಹಾಗೂ ಲಿಖಿತ ಮೂಲಕ ಹೇಳಿ 110 ಪ್ರಶ್ನೆಗಳ ಪೈಕಿ 110 ಉತ್ತರಗಳನ್ನು ಹಾಗೂ ದಿನಾಂಕ 16/12/2025 ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 126 ಪ್ರಶ್ನೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ರಾಯರೆಡ್ಡಿ ಒಂದು ನಿಮಿಷ ಸರ್, ಒಂದ್ ದಿವಸ 110, ಒಂದ್ ದಿವಸ 120, ಈ ಮಿಕ್ಕಿದ ಕ್ವಶನ್ಸ್ ಎಲ್ಲ ಉತ್ತರ ಎಲ್ಲಿ? ಈಗ ನಾನು ಎಲ್ಲ ಬರೋದೇ ಇಲ್ಲ ಸರ್. ಆಗಸ್ಟ್ 21ನೇ ತಾರೀಕು ಕೊಡ್ಬೇಕಾಯ್ತು ಉತ್ತರ, ಇದುವರೆಗೂ ಗೊತ್ತಿಲ್ಲ. ಪ್ರತಿ ಸದನದಲ್ಲಿ ಅರ್ಧಕ್ಕಿಂತ ಹೇಳ್ತಾರೆ ಒಂದು ತಿಂಗಳಲ್ಲಿ ಉತ್ತರ ಕೊಡ್ತೀನಿ. ಪ್ರಶ್ನೆಗಳು ಆಯ್ತು ಸರ್. ಮಾನ್ಯ ಮುಖ್ಯಮಂತ್ರಿ ಆಫೀಸಿಗೆ ಕೊಟ್ಟಂತ ಕೊಡುದಿಲ್ಲ ಅವ್ರ ಮೇಲೆ. ಎರಡೆರಡು ವಿಧಾನಸಭೆಯಲ್ಲಿ ನಾನು ಕೇಳಿದ್ದೇನೆ. ಈಗ ನಾನು ಸರ್ಕಾರ ಮತ್ತೆ ಸಚಿವರಿಗೆ ಹೇಳಿದಿಷ್ಟೇ, ಬರ್ತಾ ಇಲ್ಲ ಉತ್ತರಗಳು. ಒಂದು ಅವತ್ತಾಗ್ಸದೆ ಕೆಲವೊಮ್ಮೆ ಪ್ರಶ್ನೆಗಳು ಕೂಡ ಅಂತ ಉತ್ತರ ಇರ್ತದೆ, ಎಲ್ಲ ಕ್ರೋಢೀಕರಿಸಬೇಕು ಬೇಕು. ಹಾಗೂ ನಿಗದಿತ ಸಮಯದ ಮುಟ್ಟಿಸುವಂತ ವ್ಯವಸ್ಥೆ ಇಲಾಖೆ ಮಾಡಬೇಕು. ಇಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು. ಯಾರಲ್ಲಿ ಪ್ರಿಪೇರ್ ಮಾಡ್ತಾರೆ, ಇಲ್ಲ ಇದೇ ರೀತಿ ಮುಂದೆ ಹೋದ್ರೆ ಯಾರು ಪ್ರಶ್ನೆ ಕೇಳಲಿಕ್ಕೆ ಬರ್ತಾರೆ? ಅಶೋಕ್, ಈಗಾಗಲೇ ತಮ್ಮಿಂದನೂ ಕೂಡ ಅಧಿವೇಶನ ಮುಗಿದ ನಂತರನೂ ಕೂಡ ತಮ್ಮಿಂದ ನಮಗೆ ಪತ್ರಗಳು ಬಂದಿದೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು ಸಂಪುಟ ಸಭೆಯಲ್ಲೂ ಕೂಡ ಇಷ್ಟು ಉತ್ತರ ಬಾಕಿ ಇದೆ ಅನ್ನೋದು ಚರ್ಚೆ ಆಗಿ ಸರ್ಕಾರ ಬಾಕಿ ಇರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಗಂಭೀರ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದಷ್ಟು ಕೊಡ್ತಾನೂ ಇದ್ದೇವೆ. ಸಂಪುಟದಲ್ಲೂ ಕೂಡ ಇದು ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಬಾಕಿ ಇರತಕ್ಕಂಥ ಉತ್ತರಗಳು ಕೊಡಲೇಬೇಕು ಅಂತ. ತಮ್ಮ ಆಶಯ ಏನಿದೆ, ವಿರೋಧ ಪಕ್ಷದ ಆಶಯ, ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಮ್ಮ ಎಲ್ಲಾ ಪ್ರಯತ್ನ ಮಾಡಿ ಉತ್ತರ ಕೊಡ್ತೇವೆ. ನಾವು ಉಪಸಭಾಪತಿಯವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿದ್ವಿ. ಇದಕ್ಕಾಗಿ ಒಂದು ಕಮಿಟಿ ಮಾಡಿದ್ದೇವೆ ಲಾಸ್ಟ್ ಟೈಮ್. ಸೊ ಯಾರ್ದು ಉತ್ತರ ಅನ್ನೋದು ಈಗ ನಮ್ಮ ಸೆಷನ್ ಆದ ನಂತರ ಕೂಡ ಬರೆದಿದ್ರೆ ಆ ಕಮಿಟಿಗೆ ಒಂದು ಅರ್ಜಿ ಕೊಟ್ರೆ ಆ ಅಧಿಕಾರಿ ಕರೆಸಿಕೊಂಡು ಒಂದು ಮೀಟಿಂಗ್ ಕೂರಿಸುವ ವ್ಯವಸ್ಥೆ ಮಾಡ್ತಾರೆ. ಮಾನ್ಯ ಅಧ್ಯಕ್ಷೆ, ಮೊನ್ನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಮುನಿರತ್ನ ಅವರು ಎಲ್ಲ ಸೇರಿ ಒಟ್ಟಿಗೆ ನಾನು ಅವತ್ತು ಅಲ್ಲ ಸರ್, ಒಂದು ನಿಮಿಷ, 1 ಲಕ್ಷ ರೂಪಾಯಿಗೆ 10 ಕೋಟಿ ರೂಪಾಯಿ ಆಸ್ತಿನ ಕೊಟ್ಟು ಮಾತಾಡ್ತೀರಿ. ಈಗ ನೀವು ಒಮ್ಮೆ ಅದನ್ನು ಚರ್ಚೆ ಮಾಡಿದ್ರಿ, ಮೊನ್ನೆ ಸಿಐಲಿ ಒಮ್ಮೆ ಚರ್ಚೆ ಮಾಡಿದ್ರಿ, ಅರ್ಧ ಗಂಟೆ ಚರ್ಚೆ ಆಯ್ತು ಮೊನ್ನೆ ಸಿಐಲಿ ಕಾಲಿಂಗ್ ಅಟೆನ್ಷನ್ ಅಲ್ಲಿ. ಮತ್ತೆ ಕೊಟ್ಟಿದ್ದೀರಿ, ಇದೆ. ಈಗ ಉತ್ತರ ಚರ್ಚೆ ಮುಗಿಲಿಲ್ಲ, ಅದು ಮಾತಾಡ್ತದ? ಅಶೋಕ್ ಅವರು ಇಲ್ಲೇ ಅರ್ಧ ಗಂಟೆ ಚರ್ಚೆ ಕೊಡ್ತೀನಿ ಅಂದ್ರೆ ವಿರೋಧ ಪಕ್ಷದ ನಾಯಕರು ದಯಮಾಡಿ ಅರ್ಧ ಗಂಟೆ ಚರ್ಚೆ ಮನವಿ ಮಾಡ್ತಾರೆ. ನಾನು ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ, ಡ್ರಗ್ಸ್ ದಂಧೆ ಇರ್ಬೋದು, ಜೈಲುಗಳಲ್ಲಿ ಆಗ್ತಾ ಇರುವಂತ. ಸದನದಲ್ಲಿ ಕುರ್ಚಿ ಕದನ ಕಾವೇರ್ತಾ ಇದೆ. ಆಡಳಿತ ವಿಪಕ್ಷಗಳ ಮಧ್ಯೆ ವಾದ ವಾಗ್ವಾದ ಎಲ್ಲವೂ ಕೂಡ ನಡೀತಾ ಇದೆ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸದನದಲ್ಲೇ ಮತ್ತೆ ಸಿಎಂ ಸ್ಪಷ್ಟಪಡಿಸಿದ್ರು. 140 ಜನ ಶಾಸಕರು ನಮ್ಮ ಪರ ಇದ್ದಾರೆ. 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾತನಾಡಿದ್ದಾರೆ. ಮುಂದೆಯೂ ನಿಮಗೆ ಜನ ಅವಕಾಶ ಕೊಡೋದಿಲ್ಲ ಅಂತ ವಿರೋಧ ಪಕ್ಷಕ್ಕೆ ಮುಖ್ಯಮಂತ್ರಿಗಳು ಹೇಳಿದರು.
ಚಳಿಗಾಲದ ಅಧಿವೇಶನದಲ್ಲಿ ಕುರ್ಚಿ ಸಮರದ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಸದನದಲ್ಲೂ ಕೂಡ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ರು 5 ವರ್ಷ ನಾವೇ ಇರ್ತೀವಿ ಅಂತ ಹೇಳಿ. ಮುಂದೆನೂ ನಿಮಗೆ ಜನ ಅವಕಾಶ ಕೊಡೋದಿಲ್ಲ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಮಾತನಾಡಿದ್ರು. ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ದಿನಕ್ಕೆ ಒಂದು 3-4 ವಿಧೇಯಕಗಳು ಮಂಜೂರು ಮಾಡಿಕೊಡ್ಬೇಕು ಅಂತ. ಅಧ್ಯಕ್ಷರೇ, ನಂದು 2 ವಿಧೇಯಕ ಇದೆ. 2ರಲ್ಲಿ ಒಂದನೇದು ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ 2025. ಇದನ್ನ ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ಸಭೆಯನ್ನ ತಮ್ಮ ಮುಖಾಂತರ ಕೋರುತ್ತಿದ್ದೇನೆ. ಪರ್ಯಾಲೋಚನಾ ಪ್ರಸ್ತಾವ ಸಭೆ ಕೊಡ್ಬೇಕಲ್ವಾ? ಮಾನ್ಯ ಅಧ್ಯಕ್ಷರೇ, ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಮಾನ್ಯ ಅಧ್ಯಕ್ಷರೇ, 20 ಸಾಲಿನ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕವನ್ನು ಪರಿಗಣಿಸುತ್ತದೆ ಎಂಬ ವಿಶ್ವಾಸ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಸದನದಲ್ಲೂ ಮಾರ್ದನಿಸ್ತು ಸಿಎಂ ಡಿಸಿಎಂ ಬಣಗಳ ಹಗ್ಗ ಜಗ್ಗಾಟ. ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕ ಕುಣಿಗಲ್ ರಂಗನಾಥ್ ಕಿಡಿಕಾರಿದ್ರು. ನನ್ನ ಕ್ಷೇತ್ರಕ್ಕೆ ಯಾಕ್ರಿ ಅನುದಾನ ಕೊಟ್ಟಿಲ್ಲ, ಮಧುಗಿರಿಗೆ 100 ಕೋಟಿ ಅನುದಾನ ಕೊಡ್ತೀರಾ ಅಂತ ವಾಗ್ದಾಳಿ ನಡೆಸಿದ್ರು. ಸಿಎಂ ಕಡೆಗೆ ಬೆರಳು ತೋರಿಸಿದ್ರು ಕುಣಿಗಲ್ ಶಾಸಕ. ಈ ವೇಳೆ ಸಿದ್ದರಾಮಯ್ಯ ಉತ್ತರ ಕೊಟ್ಟರು. ನೋಡಪ್ಪ, ಅನುದಾನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸೋಣ, ಪರಿಶೀಲನೆ ಮಾಡೋಣ, ಯಾರಿಗೂ ಅನುದಾನ ಕಡಿತ ಮಾಡಿಲ್ಲ ಅಂತ ಹೇಳಿದ್ರು.